ಹಾಂ, ಕ್ಯಾಬಿನೆಟ್ ರಿಷಫ್ಲ್ ಕೂಡ ಆಗ್ತಿಲ್ಲ ಅಂತ ಸಚಿವಾಕಾಂಕ್ಷಿಗಳಲ್ಲಿ ತುಂಬ ಬೇಸರ ಇದೆ. ನೋಡಿ, ಬೇಸರ ಇದೆ ಅಂತ ಹೇಳಿ ಯಾರೂ ಹೇಳಿಲ್ಲ. ಅವಕಾಶಗಳಿಗೆ ಎಲ್ಲರೂ ಕಾಯ್ತಾರೆ, ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗಲ್ಲ. ಈಗ ನಮಗೆ ಕೊಟ್ಟಾರೆ, ನಾಳೆ ಬೇರೆಯವ್ರಿಗೆ ಕೊಟ್ಟಾಗ ನಾವು ಅದನ್ನ ಬೇರೆ ರೀತಿಯಲ್ಲಿ ತೊಗೊಳೋದು ಬೇಡ. ನಾಳೆ ಬಂದ್ಬಿಟ್ಟು ನೀವು ನಿಮಗೆ ಬೇಜಾರಾಗಿದೆಯಾ, ಸಿಟ್ಟು ಬಂದಿದೆಯಾ ಅಂದ್ಬಿಟ್ರೆ ಹೆಂಗಾಗ್ತದೆ? ಅದು ಆಗೋದಿಲ್ಲ. ಅದನ್ನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ನಾನು ಅದು ಪ್ರಶ್ನೆನ ಮತ್ತು ಯಾರೇ ಒಬ್ರು ಕೇಳೋಕ್ಕಾಗ್ತದ? ಆಮೇಲೆ ಎಲ್ಲರೂ ಕೂಡ ಆಸೆ ಇಟ್ಕೊಂಡು ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತೊಗೊಳ್ತೀವಿ ಅಂದಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಇದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಇದನ್ನೇನೆಂದರೆ ಈ ಬಿ ಜೆ ಪಿಯವರು ಅದನ್ನು ನಾನು ನೋಡಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಹನುಮಾನ್ ಜಯಂತಿ ಅವ್ರಿಗೇನು ಗೊತ್ತಾ, ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು. ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ, ಯಾಕೆಂದರೆ ಇವ್ರು ರಾತ್ರಿ ಏನು ತಿಂದ್ರಂತೆ, ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೇಳಿ. ಇವರಿಗೆಲ್ಲ ಏನು ವಿರೋಧ ಪಕ್ಷದವ್ರು ನಾಯಕರಾಗಿರೋದು ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕೆ? ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಲಿ. ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕೂತ್ಕೊಂಡು ಈ ಬುಳ್ಳೆ ಬಿಡೋದಿದೆಯಲ್ಲ, ವಿರೋಧ ಪಕ್ಷದವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಆ ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮಂಥವ್ರಿಗೆ ಪ್ರಶ್ನೆ ಕೇಳಬೇಕ್ರಿ, ಕೇಳೋಣ. ತಪ್ಪುಗಳಿದ್ದರೆ ಸರಿ ಮಾಡೋಣ. ಅದನ್ನು ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ? ಹಾಂ, ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನು ಹಾಕಿ ನಾಚಿಕೆ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ. ಹಾಂ, ಅಲ್ರಿ, ನೀವು ನನಗೆ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗೆ ಕೇಳ್ಬೋದಪ್ಪ. ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನು ಫೋಟೋ ಹಂಚ್ಕಿದ್ದಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದರೆ ಕುಮಾರಸ್ವಾಮಿಯವ್ರ ಹತ್ರ ಹೋಗೋಕ್ಕಾಗತ್ತಾ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಹೈಕಮಾಂಡವರು. ಇನ್ನು ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ಬರು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನು ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು, ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ಥರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಇನ್ನು ಇವ್ರು ಜೀವಂತ ತಿಂತಾರ ಅಂಥೇಳಿ ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ? ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊಂಡು ಇಟ್ಸ್ ಓಕೆ. ಕೆಲಸತಿ ತಮಾಷೆಗಿರುತ್ತೆ, ತಮಾಷೆಗೆ ಇರಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ, ಅವ್ರು ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರು ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲವು ಸತಿ ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನು ಗೊತ್ತಾ, ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡೋದು ಬಿಟ್ಟರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ನಿಮಗೆ ಕೇಳಕ್ಕೆ ಹೇಳ್ತೀನಿ. ಹಂಗಾರೆ ನೆಕ್ಸ್ಟ್ ಟೈಮ್ ಮಾಡೋ ಕೆಲಸ ಇಲ್ಲ ಅವರಿಗೆ. ಅಲ್ರಿ, ನೀವು ಅಲ್ಲ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದರೆ ಅವ್ರು ಕೇಳ್ತಾರ. ಅದಕ್ಕೆ ನೀವು ಸಬ್ ಕ್ವೆಶನ್ ಕೇಳ್ಕೊಂಡು ಕೊಟ್ಟಿದ್ರಿ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅಂದಮೇಲೆ ಮುಗೀತು. ಅದ್ರ ಮೇಲೆ ನಿಮಗೂ ಅದಕ್ಕೆ ಪ್ರಶ್ನೆ ಕೇಳೋ ಅಧಿಕಾರ ಅಲ್ಲ. ನೋಡಿ, ಒಂದು ನಿಮಿಷ, 100ಕ್ಕೆ 100 ಬಗೆ ಹರಿದಿದೆ, ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಓಡಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಾವು ಅಮ್ಮ ನಿನ್ನೆ ನೀವೇ ನಿಮ್ಮ ವಯಸ್ಸು ಕೇಳ್ತು, ನಿಮ್ಮ ಮುಖ ನೋಡಲಿಲ್ಲ. ಒಂದು ನಿಮಿಷ, ಇವ್ರ ಮುಖ ನೋಡಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಏನು ಕ್ವಶನ್ ಕೇಳಿದ್ರೆ ಅದು ನನಗೂ ಗೊತ್ತಿದೆ. ನಾನಲ್ಲ, ಒಂದು ನಿಮಿಷ, ನೀವು ಕೇಳ್ತಾ ಇರಮ್ಮ, ಬೇಡ ಅಂತ ಹೇಳಲ್ಲ. ಉತ್ತರ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವ್ರಿಗೆ ಈ ಪ್ರಶ್ನೆ ಹಾಕಿದಾಗ ನಾನು ಜೂನಿಯರ್, ನನಗೆ ಪ್ರಶ್ನೆ ಹಾಕಿ ನಿಮಗೆಲ್ಲ ಉತ್ತರ ಸಿಗುತ್ತೆ? ನೀವು ಎಷ್ಟೇ ತಿಪ್ಪರ್ಲಾಗಿ ಹೊಡೆದ್ರು ನನ್ನ ಹತ್ರ ಸಿಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡಬೇಕಾದ್ರೆ ಅವ್ರ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗತ್ತೆ. ಸರ್ಕಾರದ ಕಾರ್ಯಕ್ರಮ ಅಂದ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವರಿಗೂ ಕೊಡ್ತೀವಿ ಗ್ಯಾರಂಟಿ. ಅವರು ಡ್ರೈವರ್ಸು ತಗೊಂಡಾರೆ. ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ. ಅವರೆಲ್ಲ ವಿರೋಧ ಪಕ್ಷದವ್ರು ಯಾರು ನಾಯಕರಿದ್ದಾರಲ್ಲ, ಯಾರು ಟೀಕಾ ಟಿಪ್ಪಣಿ ಮಾಡಿದರು ನಮ್ಮ ಗ್ಯಾರಂಟಿನ, ಅವ್ರ ಮನೇಲಿ ಎಷ್ಟೆಷ್ಟು ಜನರು ನಮ್ಮ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯದಲ್ಲಿ. ಹಾಂ, ಕ್ಯಾಬಿನೆಟ್ ರಿಷಫ್ಲ್ ಕೂಡ ಆಗ್ತಿಲ್ಲ ಅಂತ ಸಚಿವಾಕಾಂಕ್ಷಿಗಳಲ್ಲಿ ತುಂಬ ಬೇಸರ ಇದೆ. ನೋಡಿ, ಬೇಸರ ಇದೆ ಅಂತ ಹೇಳಿ ಯಾರೂ ಹೇಳಿಲ್ಲ. ಅವಕಾಶಗಳಿಗೆ ಎಲ್ಲರೂ ಕಾಯ್ತಾರೆ, ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗಲ್ಲ. ಈಗ ನಮಗೆ ಕೊಟ್ಟಾರೆ, ನಾಳೆ ಬೇರೆಯವ್ರಿಗೆ ಕೊಟ್ಟಾಗ ನಾವು ಅದನ್ನ ಬೇರೆ ರೀತಿಯಲ್ಲಿ ತೊಗೊಳೋದು ಬೇಡ. ನಾಳೆ ಬಂದ್ಬಿಟ್ಟು ನೀವು ನಿಮಗೆ ಬೇಜಾರಾಗಿದೆಯಾ, ಸಿಟ್ಟು ಬಂದಿದೆಯಾ
ಅಂದ್ಬಿಟ್ರೆ ಹೆಂಗಾಗ್ತದೆ? ಅದಾಗೋದಿಲ್ಲ. ಅದನ್ನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ನಾನು ಅದು ಪ್ರಶ್ನೆನ ಮತ್ತು ಯಾರೋ ಒಬ್ರು ಕೇಳೋಕ್ಕಾಗ್ತದ? ಆಮೇಲೆ ಎಲ್ಲರೂ ಕೂಡ ಆಸೆ ಇಟ್ಕೊಂಡು ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತೊಗೊಳ್ತೀವಿ ಅಂದಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಇದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಇದನ್ನ ಏನಂದರೆ ಈ ಬಿ ಜೆ ಪಿಯವರು ಅದನ್ನು ನಾನು ನೋಡಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಹನುಮಾನ್ ಜಯಂತಿ ಅವ್ರಿಗೇನು ಗೊತ್ತಾ, ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು. ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ, ಯಾಕೆಂದರೆ ಇವ್ರು ರಾತ್ರಿ ಏನು ತಿಂದ್ರಂತೆ ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೇಳಿ. ಇವರಿಗೆಲ್ಲ ಏನು ವಿರೋಧ ಪಕ್ಷದವ್ರು ನಾಯಕರಾಗಿರೋದು ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕೆ? ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಲಿ. ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕೂತ್ಕೊಂಡು ಈ ಬುಳ್ಳೆ ಬಿಡೋದಿದೆಯಲ್ಲ, ವಿರೋಧ ಪಕ್ಷದವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಆ ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮಂಥವ್ರಿಗೆ ಪ್ರಶ್ನೆ ಕೇಳಬೇಕ್ರಿ, ಕೇಳೋಣ. ತಪ್ಪುಗಳಿದ್ದರೆ ಸರಿ ಮಾಡೋಣ. ಅದನ್ನು ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ? ಹಾಂ, ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನು ಹಾಕಿ ನಾಚಿಕೆ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ. ಹಾಂ, ಅಲ್ರಿ, ನೀವು ನನಗೆ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗೆ ಕೇಳ್ಬೋದಪ್ಪ. ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನು ಫೋಟೋ ಹಂಚ್ಕಿದ್ದಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗೋಕ್ಕಾಗತ್ತಾ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಹೈಕಮಾಂಡವರು. ಇನ್ನು ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ಬರು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನು ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು, ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ಥರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಇನ್ನು ಇವ್ರು ಜೀವಂತ ತಿಂತಾರ ಅಂಥೇಳಿ ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ? ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊಳ್ತೀವಿ. ಇಟ್ಸ್ ಓಕೆ, ಕೆಲಸತಿ ತಮಾಷೆಗಿರುತ್ತೆ, ತಮಾಷೆಗಿರಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ, ಅವರು ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರು ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲವು ಸತಿ ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನು ಗೊತ್ತಾ, ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡೋದು ಬಿಟ್ಟರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ನಿಮಗೆ ಕೇಳಕ್ಕೆ ಹೇಳ್ತೀನಿ. ಹಂಗಾರೆ ನೆಕ್ಸ್ಟ್ ಟೈಮ್ ಮಾಡೋ ಕೆಲಸ ಇಲ್ಲ ಅವರಿಗೆ. ಅಲ್ರಿ, ನೀವು ಅಲ್ಲ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದರೆ ಅವ್ರು ಕೇಳ್ತಾರಾ? ಅದಕ್ಕೆ ನೀವು ಸಬ್ ಕ್ವೆಶ್ಚನ್ ಕೇಳ್ಕೊಂಡು ಕೊಟ್ಟಿದ್ರಿ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅಂದಮೇಲೆ ಮುಗೀತು. ಅದ್ರ ಮೇಲೆ ನಿಮಗೂ ಅದಕ್ಕೆ ಪ್ರಶ್ನೆ ಕೇಳೋ ಅಧಿಕಾರ ಅಲ್ಲ. ನೋಡಿ, ಒಂದು ನಿಮಿಷ, 100ಕ್ಕೆ 100 ಬಗೆ ಹರಿದಿದೆ, ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಓಡಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಾವು ಅಮ್ಮ ನಿನ್ನೆ ನೀವೇ ನಿಮ್ಮ ವಾಯ್ಸು ಕೇಳ್ತು, ನಿಮ್ಮ ಮುಖ ನೋಡಲಿಲ್ಲ. ಒಂದು ನಿಮಿಷ, ಇವ್ರ ಮುಖ ನೋಡಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಏನು ಕ್ವಶನ್ ಕೇಳಿದ್ರಿ ಅದು ನನಗೂ ಗೊತ್ತಿದೆ. ನಾನಲ್ಲ, ಒಂದು ನಿಮಿಷ, ನೀವು ಕೇಳ್ತಾ ಇರಮ್ಮ, ಬೇಡ ಅಂತ ಹೇಳಲ್ಲ. ಉತ್ತರ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವರಿಗೆ ಈ ಪ್ರಶ್ನೆ ಹಾಕಿದಾಗ ನಾನು ಜೂನಿಯರ್, ನನಗೆ ಪ್ರಶ್ನೆ ಹಾಕಿ ನಿಮಗೆಲ್ಲ ಉತ್ತರ ಸಿಗುತ್ತೆ? ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನನ್ನ ಹತ್ರ ಸಿಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗತ್ತೆ. ಸರ್ಕಾರದ ಕಾರ್ಯಕ್ರಮ ಅಂದ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವರಿಗೂ ಕೊಡ್ತೀವಿ ಗ್ಯಾರಂಟಿ. ಅವರು ಡ್ರೈವರ್ಸು ತಗೊಂಡಾರೆ, ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ. ಅವರೆಲ್ಲ ವಿರೋಧ ಪಕ್ಷದವ್ರು ಯಾರೋ ನಾಯಕರಿದ್ದಾರಲ್ಲ, ಯಾರೋ ಟೀಕಾ ಟಿಪ್ಪಣಿ ಮಾಡಿದರು ನಮ್ಮ ಗ್ಯಾರಂಟಿನ. ಅವ್ರ ಮನೇಲಿ ಎಷ್ಟೆಷ್ಟು ಜನರು ನಮ್ಮ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯದಲ್ಲಿ.